ಹಾಯ್ ಎಲ್ರಿಗೂ ನಮಸ್ಕಾರ. ಧರ್ಮಶಾಲಾದಲ್ಲಿ ಅಫ್ಘಾನಿಸ್ತಾನ್ಗೆ ಡೇ 2. ಎಸ್, ಇವತ್ತು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಫಸ್ಟ್ ಓಡಿಐ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತ ಹೇಳ್ತೀನಿ. ಒಂದು ಹೇಳ್ಬೇಕಾರ KL ಅಣ್ಣನ ಎಲ್ಲರೂ ಎಂತಕೊಂಡ್ರು ಟುಕು ಆಡೋ ಪ್ಲೇಯರ ಇಲ್ಲ. ಗಿಲ್ ಅವ್ರಿಗೆ ಬರ್ತಾನೆ ಒಂದು ಸ್ವಲ್ಪ ಸ್ಪೆಷಲಿ ಒಂದು ಸ್ಟೇಟ್ಮೆಂಟ್ ಮಾಡೋದು ಏನಂದ್ರೆ KL ರಾಹುಲ್ ಅವ್ರನ್ನ ಟುಕು ಪ್ಲೇಯರ ಹೊಡಿಲಾಕ್ ಬರಲ್ಲ, ಬರೀ ಟುಕ್ ಆಡ್ತಾರ ಅಂದವ್ರಿಗೆ ಇವತ್ತು ಏನು ಉತ್ತರ ಕೊಟ್ಟಿದ್ರು. KL ರಾಹುಲ್ ಒಬ್ಬೊಬ್ಬರನ್ನ ಟವಲ್ ಸುತ್ತ ಹೊಡೆದಂಗೆ ಹೊಡೆದ್ರು. ಇವತ್ತು ಅಫ್ಘಾನಿಸ್ತಾನದವ್ರು ಬಾಕಿ ಆಡ್ಬಿಡಿದ್ರು ಬಿಟ್ಟು KL ರಾಹುಲ್ ಒಟ್ಟ ಏನೋ ಹೊಡೆದಿದ್ದು ಒಂದು ಹೆಣ್ಣಾಗ 200 ಸ್ಟ್ರೈಕ್ ಒಳಗೆ. ಅಫ್ಘಾನಿಸ್ತಾನದ್ರನ್ನ ಎಚ್ಚರ ಆಗ್ಲಿಕ್ಕೆ 2 ದಿನ ತೊಗೋಬೇಕು. ಅದಕ್ಕೆ 17 ತಾರೀಕು ತನಕ ಟೈಮ್ ಕೊಟ್ಟರೆ 2ನೇ ಓಡಿಯಾಕೆ ಹೆಸರು ಆಗ್ಲೈತೆ. ಸೀರಿಯಸ್ಲಿ ಇನ್ನೊಂದು ಇವತ್ತಿನ ಮ್ಯಾಚ ಸ್ಪೆಷಲಿ ಬೆಳಿಗ್ಗೆ ಮಧ್ಯಾಹ್ನ 1:00 ಕಾಯ್ಲತ್ತಿದ್ವಿ. ಈಗ ಚಾಲು ಆಕತಿ ಅಂದ್ರೆ ಮಳಿ ಧರ್ಮಶಾಲಾದಾಗ ಪರಿ ಮಳಿ ಕಟ್ಟಿಲ್ಲ ಅದತ್ತು. 1:00 ಕಾಯ್ಲತ್ತಿದ್ವಿ. ಅಷ್ಟಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಒಂದು 5:00 ಅನಿಸ್ತತಿ. 5:00 ಸ್ಟಾರ್ಟ್ ಆಗಿತ್ತು ಮ್ಯಾಚ್. ಫಸ್ಟ್ ಬ್ಯಾಟಿಂಗ್ ನಿಮ್ಗೆ ಗೊತ್ತಿದ್ದಂಗೆ ಅಫ್ಘಾನಿಸ್ತಾನದವ್ರದ್ದು. ಒಂದು ಸ್ವಲ್ಪ ಗಾಬ್ರಿಗೆ ಏನಂದ್ರೆ 25 ಓವರ್ ಮ್ಯಾಚ್ ಅಂತ ಹೇಳಿರ ಮೊದ್ಲ. ಏನೋ ಅಪ್ಡೇಟ್ ಬಂದಿತ್ತು 25 ಓವರ್ ಮ್ಯಾಚ್ ಆಕತಿ. ಮತ್ತು ಒಬ್ಬ ಬೌಲರ್ಗೆ ಓನ್ಲಿ ಬರೀ 5 ಓವರ್ ಅಂತತೆ ಏನೋ ಸ್ಪೆಲ್ ಐತೆ. ಅದೇ ಥರ ಓಕೆ ಅದು ಮ್ಯಾಚ್ ಸ್ಟಾರ್ಟ್ ಆಯ್ತು. ಅಲ್ಲ ಈ ಗಂಭೀರನ ಬಾಲರ್ಗಳು ಎಲ್ಲೇ ಹಿಡ್ಕೊಂಡ್ಬರ್ತಾರೋ ಗೊತ್ತಿಲ್ಲ. ತಂದವರೆಲ್ಲ ಹೆಂಗೆ ಬಾಲಿಂಗ್ ಮಾಡಿದ್ಯಪ್ಪ ದೇವ್ರ. ಅವರೇ ಇವತ್ತು ನಮ್ಮ ಟಾಪ್ ಪರ್ಫಾರ್ಮರ್ ಇವತ್ತು ಇಂಡಿಯಾ ಟೀಮ್ನಾಗ. ಒಂದು ಕಡೆ ಹರ್ಷ್ ದುಬೆ, ಗುರ್ನೂರ್ ಬ್ರಾರ್ ಇವರ ನಮ್ಮ ಟಾಪ್ ಬೌಲರ್ಗಳು ಇವತ್ತು. ಒಬ್ಬ ಇಬ್ರು ಆಲ್ಮೋಸ್ಟ್ 3 ವಿಕೆಟ್ ತೊಗೊಂಡಾರ ಕಾಣಿಸತ್ತೆ. ನನ್ನ ಪ್ರಕಾರ ಹಂಗೆ ಅನ್ಸಿತ್ತು ನನಗೆ. ಒಂದು 3 ಮಿನಿಮಮ್ ಅಂದ್ರೂ 3 ವಿಕೆಟ್ ತೊಗೊಂಡು. ಗುರ್ನೂರ್ ಬ್ರಾರ್ ಅಂತ ನೋಡಿ ನಾ 3 ವಿಕೆಟ್ ತೊಗೊಂಡಿದ್ದೆ. ಹರ್ಷ್ ದುಬೆನ ಆಲ್ಮೋಸ್ಟ್ 3 ವಿಕೆಟ್ ತೊಗೊಂಡಾಗ ಕಾಣಿಸ್ತಾರೆ. ಎಸ್, ಅಂದ್ರೆ ಡಾಮಿನೇಷನ್ ಅಂತ ಹೇಳ್ಬೇಕು. ಇವರು 3 ವಿಕೆಟ್ ಅವರು 3 ವಿಕೆಟ್ ತೊಗೊಂಡಾರು. ನೆಕ್ಸ್ಟ್ ಸ್ವಲ್ಪ ರನ್ ಹೊಡ್ಸಂದ್ರೆ ಅಂದ್ರೆ 5 ಓವರ್ 40 ಸ್ವಲ್ಪ ಹೆಚ್ಚಿಗೆ ಆತ್ಕರೆ ಅಂದ್ರೆ 25 ಓವರ್ ಮ್ಯಾಚ್ ಒಂಥರ ಅದು T20 ಗತೆ ಕನ್ವರ್ಟ್ ಆಗಿತ್ತು. ಅದ್ರ ಸಂಬಂಧ ಅಫ್ಘಾನ್ ಬ್ಯಾಟ್ಸ್ಮನ್ ಅಟ್ಯಾಕ್ ಮಾಡಿದ್ರು. ಇನ್ನೊಂದು ಅಚ್ಚಿಗಡೆ ಟೀಮ್ನಾಗ ಅಫ್ಘಾನಿಸ್ತಾನ್ ಟೀಮ್ನಾಗ ಅಪ್ರಿಸಿಯೇಷನ್ ಕೊಡ್ಲೇಬೇಕು. ಯಾರಂದ್ರೆ ಗುರ್ಬಾಜ್ ಅವ್ರಿಗೆ. ಗುರ್ಬಾಜ್ ಅವ್ರು ಹೆವಿ ಹೆವಿ ಎಕ್ಸ್ಪೀರಿಯನ್ಸ್ ಐತಿ ಇಂಡಿಯಾದಾಗ ಆಡಿದ್ದು. IPL ಅವರು ಐ ಪಿ ಎಲ್ ಹೆವಿ ವರ್ಷ ಅವ್ರು IPL ಆಡತ್ತ. ಆಲ್ಮೋಸ್ಟ್ ಒಂದು 2021 ಅಥವಾ 2022 IPL ಆಡತ್ತಾರೆ. ಇಂಡಿಯಾದಾಗ ಆಡತ್ತಾರೋ ಪ್ರತಿ ವರ್ಷ IPL ಆಡ್ತಾರೋ. ಇದೇ ವರ್ಷ ಆಡಲಿಲ್ಲ ಅಷ್ಟ. ಆ ಎಕ್ಸ್ಪೀರಿಯನ್ಸ್ನ ತಂದು ಈ ಓಡಿಯಾ ಒಳಗೆ ಒಂದು 195 ಪ್ರಕಾರ ಹೋಗಂಗೆ ಮಾಡಿದ್ರು ಅಫ್ಘಾನಿಸ್ತಾನ್ ಟೀಮ್ನ. ಅವ್ರು ಸೆಂಚುರಿ ಹೊಡಿದ ಪ್ರಕಾರ ನೋಡ್ರಿ, ಇಡೀ ಟೀಮ್ ಎಲ್ಲ ಸೇರಿ ಬರೀ ಎಷ್ಟು 94 ರನ್ ಹೊಡೆದಾರ. ಗುರ್ಬಾಜ್ ಅವ್ರು ಒಬ್ಬರು 100 ರನ್ ಹೊಡೆದಾರ. ಒಬ್ಬ ಪ್ಲೇಯರ್ ಎಷ್ಟು ಡಿಫ್ರೆನ್ಸ್ ಕಾಣಿದ್ರ ಮೇಲೆ. ಇನ್ನೊಂದು ಏನಂದ್ರೆ ಈ ಮ್ಯಾಚಿಗೆ ನಮ್ಮ ಕೊಹ್ಲಿಯವ್ರು ಇರಲಿಲ್ಲ. ಅದಕ್ಕೆ ಈ ಸೀರೀಸ್ ಇಲ್ಲ ಯಾರು ಬೇರೆ ಅದೇನೇ ಇಲ್ಲ. ಅದಕ್ಕೆ ನೋಡ್ಲಕ್ಕೆ ಒಂಥರ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇತ್ತು. ಕರೆ ನೋಡೋದು ಇಂಡಿಯಾ ಮ್ಯಾಚ್ ಇತ್ತು ನೋಡಿದ್ವಿ. ಅದಕ್ಕೆ ಪರಿ ಹೆವಿ ಇಂಟ್ರೆಸ್ಟ್ ಇಲ್ಲ. ಸದ್ಯಕ್ಕೆ ಈಗ ನಾವು ನೋಡ್ಲತ್ತಿದ್ದು ಯಾರ ಸಂಬಂಧ ಅಂದ್ರೆ ಒಂದು ರೋಹಿತ್ ಶರ್ಮಾ, KL ರಾಹುಲ್ ಇವರಿಬ್ಬರ ಸಂಬಂಧ ಏನೋ ಈ ODI ಮ್ಯಾಚ್ ನೋಡೋದಂದ್ರೆ ಇದಕ್ಕೆ ನಮ್ಮ ಕಾಲದ ಲೆಜೆಂಡ್ ಅಂತಲೇ ಹೇಳ್ಬೇಕು. ಇನ್ನು KL ರಾಹುಲ್ ಮತ್ತು ರೋಹಿತ್ ಶರ್ಮಾ ಐತಿ. ರೋಹಿತ್ ಶರ್ಮಾನು ಗಾಬ್ರತ್ತು 30 ವಯಸ್ಸತ್ತ. ನಾವೆಲ್ಲ ಅವ್ರು ನೋಡ್ರಿ ಹಂಗೆ ಅನ್ಸಂಗಿಲ್ಲ. ನಾ ಇವತ್ತು ಯಾವುದೋ ಒಂದು ಏನೋ ವೆಬ್ಸೈಟ್ ಒಳಗೆ ಅಥವಾ ಇನ್ಸ್ಟಾಗ್ರಾಮ್ದಾಗ ನೋಡಿ ಏನಂದ್ರೆ ರೋಹಿತ್ ಶರ್ಮಾ ಅವರು ಮಹೇಂದ್ರ ಅಮರ್ನಾಥ್ ಅವರು ಇದು ಏನೋ ರೆಕಾರ್ಡ್ ಮುರಿದಂದ್ರೆ ಅವರು ಲಾಂಗೆಸ್ಟ್ ಪ್ಲೇಯರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ಲಕ್ಕಂದ್ರೆ 39 ವಯಸ್ಸ 36 ದಿನ ಆಗಿತ್ತ. ಇವರು 44 ದಿನ ಆಗಿತ್ತ. ಏನೇನು ಸ್ಟಾರ್ಟ್ಸು ಏನು ಸುದ್ದಿ ಸ್ಟಾರ್ಟ್ಸ್ನ ಮುರಿದಾಕಿರುವತ್ತು ರೋಹಿತ್ ಶರ್ಮಾ ಅವರು. ಓಕೆ 195 ಹೊಡೆದ್ರ. ನೆಕ್ಸ್ಟ್ ಬಂದಿದ್ದು ಗಿಲಕ್ಕೋ ಅನ್ನತ್ರ ಶುಭ್ಮನ್ ಗಿಲ್ ನಿಂತಿದ್ದು ಅಡ್ಡ ಅಫ್ಘಾನಿಸ್ತಾನದವ್ರ ಗೆಲುವಿನ ನಡು. ಏನಪ್ಪ ಹೇಳೋದು ಗಿಲ್ಲರ್ ಬಗ್ಗೆ. 66 ಬಾಲ್ 84 ರನ್ ಗಿಲ್ ಆಡಿದ್ದು. ನೀ ಎಲ್ಲ ಅನ್ಬೋದು, ಒಬ್ಬೊಬ್ರು ಅನ್ಬೋದು. ನಾನು ಮೊನ್ನೆ ಎಲ್ಲ ಟೆಸ್ಟ್ನಾಗ ಅದು ಅಫ್ಘಾನಿಸ್ತಾನ್ ಟೀಮ್ ಜೊತೆ ಯಾರು ಬೇಕಾದ್ರೆ ಹೊಡಿತಾರೆ. ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಳ್ರಿ. ಹೊಡಿತಾರೆ ಯಾರು ಬೇಕಾದ್ರೆ ಹೊಡಿತಾರೆ ಅನ್ಬೋದು. ನಾವು ಅಲ್ಲಿ ಹೋಗಿ ಎಕ್ಸಿಕ್ಯೂಟ್ ಮಾಡೋದು ಹೇಳ್ರಿ. ಪಿಚ್ ತೊಂದ್ರೆ ಮತ್ತೆಲ್ಲ ತೊಂದರೆ ಇದ್ರು ನೋಡಿ ಆಡ್ಬೇಕಲ್ಲ. ಸೊ ಅದು ಒಂಥರ ಏನು ಡಿಫಿಕಲ್ಟ್ ಟಾಸ್ಕ್ನ ಮಾಡಿದವ್ರು ನಾವು ಅಪ್ರಿಸಿಯೇಷನ್ ಮಾಡ್ಲತ್ತೀವಿ. ಅದಕ್ಕೆ ಸಾಕತ್ತಾಗಿ ಆಡಿದ್ರು ಇವತ್ತು ಶುಭ್ಮನ್ ಗಿಲ್. ನಾನ್ ಆಫ್ ದಿ ಬೆಸ್ಟ್ ನನಗೆ ಅವ್ರು ಬಿಟ್ಟರೆ ಇವತ್ತು ಶುಭ್ಮನ್ ಗಿಲ್. ಮತ್ತು ಅವ್ರಿಗೆ ನೆಕ್ಸ್ಟ್ ನಮ್ಮ KL ರಾಹುಲ್ ಅವ್ರ ಬ್ಯಾಟಿಂಗ್ ಮಸ್ತ್ ಅನಿಸ್ತದಕ್ಕೆ ಬಂದ ಕೂಡಲೇ ಅಣ್ಣಾರು ಏನೈತಿ ಟೆಸ್ಟ್ನಾಗ ಓಪನಿಂಗ್ ಮಾಡ್ತಾರೆ.
ಟೆಸ್ಟ್ನಾಗ ಓಪನಿಂಗ್ ಮಾಡ್ತಾರೆ. ಒಂದು ಕಾಲದಾಗ ನೋಡ್ರೆ ಓಪನಿಂಗ್ ಬರ್ತಿದ್ರೆ ನೀವು 2019 ವರ್ಲ್ಡ್ ಕಪ್ ನೋಡ್ರೆ ಅಲ್ಲಿ ಯಾರು ರೋಹಿತ್ ಶರ್ಮಾ ಅವ್ರಿಗೆ ಓಪನಿಂಗ್ ಬರ್ತಾರೆ. 2020 ವರ್ಲ್ಡ್ ಕಪ್ ಸೇಮ್ ಓಪನಿಂಗ್ ಬರ್ತಾರೆ. 2022 ವರ್ಲ್ಡ್ ಕಪ್ನಾಗೂ ಓಪನಿಂಗ್ ಬರ್ತಾರೆ. ಮತ್ತು 2024 ವರ್ಲ್ಡ್ ಕಪ್ನ ಇರಲಿ ಬಿಡ್ರಿ, ಮತ್ತು ODI ವರ್ಲ್ಡ್ ಕಪ್ನ 5ನೇ ನಂಬರ, ಮತ್ತು ಇಲ್ಲಿ 5ನೇ ನಂಬರ್. ನಾನು 1ನೇ ನಂಬರ್ ಬಿಡ್ರಿ, 2ನೇ ನಂಬರ್ ಬಿಡ್ರಿ, 3ನೇ ನಂಬರ್, 4, 5, 6, 7 ಯಾವ ಜಾಗದಾಗ ಬಿಡ್ರಿ ನಮ್ಗೆ ಏನು ಪರಕ್ ಬೀಳಲ್ಲ. ನನಗೆ ಏನಂದ್ರೆ ಏನು ಪರಕ್ ಬೀಳತ್ತ. ಮತ್ತೊಂದು ಸಲ ಕ್ಲಿಯರ್ ಕಟ್ಟಾಗಿ ಹೇಳಿದ್ ನಮಗೆ KL ರಾಹುಲ್ ಅವರು ಹೇಳ್ತಾರೆ, ಅವರು ಟುಕ್ ಆಡ್ತಾರೋ, ಹಂಗೆ ಆಡಕ್ಕೆ ಬರಲ್ಲ, ಹಿಂಗೆ ಆಡಕ್ಕೆ ಬರಲ್ಲ, ಬರೋಬ್ಬರಿ ಉತ್ತರ ಕೊಟ್ಟಿದ್ದು KL ರಾಹುಲ್ ಅವ್ರು ಭಾಳ ದಿವಸ ಆದ್ಮೇಲೆ. ಸೊ ಯಾಕೋ 2018 ವೈಬ್ ಬರಲ್ಲ KL ರಾಹುಲ್ ಅವ್ರು ಬ್ಯಾಟಿಂಗ್ ನೋಡ್ರಿ. ಅದಕ್ಕೆ ಅವ್ರು ಆ ಕಾಲದಾಗ ಸೂಟ್ ಹಾಕುತ್ತಿದ್ದು ಬ್ಯಾಟಿಂಗ್ ಎಲ್ಲ ನೋಡ್ರಿ. ಯಾಕೋ 2018 KL ರಾಹುಲ್ ಬರ್ಲತ್ತ ಅನಿಸ್ತೈತಿ. ಇಟ್ ಈಸ್ ಗುಡ್ ಟು 2022 ವರ್ಲ್ಡ್ ಕಪ್ ಅಂತ ಹೇಳ್ಬೇಕು. ಅದು ಹೆಂಗಿದ್ರು D2 ಪಿಕ್ಸ್ ಐತಿ, ಮತ್ತು ಫೈನಲ್ D2 ಪಿಕ್ಸ್ ಐತಿ, ಎಲ್ಲ ಥರ ಪಿಕ್ಸ್ ಐತಿ. ಸೊ ಇದು ಅಂತ ಹೆಜ್ಜೆ. ಇನ್ನು ನಾವು ಇವ್ರನ್ನ ಅಫ್ಘಾನಿಸ್ತಾನದವ್ರು ನೋಡ್ತೀವಿ. ಅಫ್ಘಾನಿಸ್ತಾನದವ್ರನ್ನ ಇಂಗ್ಲೆಂಡಾಗಣ ಐ ಹೋಪ್ ನ್ಯೂಜಿಲೆಂಡ್ದವ್ರ ಮೇಲೆ ಒಂದೈತಿ ಅನಿಸ್ತೈತಿ ಅವ್ರದ್ದಾಗಿಂದ. ಮತ್ತು ಇನ್ನೊಂದು ಯಾರ ಮೇಲೆ ಅಂದ್ರೆ ಒಂದು ಯಾರಪ್ಪ ಅದು ಆಸ್ಟ್ರೇಲಿಯಾದವ್ರ ಮೇಲೆ ಒಂದು ಏನೋ ಇದ್ದಂಗೆ ಐತಿ. ಸೊ ಇಷ್ಟು ನಮ್ಗೆ ಈಗ ಬರೋ ನಮಗೆ ODI ಮ್ಯಾಚ್ ಅದಾವೆ. ಸೊ ಟೋಟಲ್ ಒಂದು ಏಷ್ಯಾ ಕಪ್ ಒಂದೈತಿ. ಟೋಟಲ್ ಎಲ್ಲ ಸೇರಿಸಿ ನಮ್ಮ ಇಂಡಿಯಾಕ್ಕೆ ವರ್ಲ್ಡ್ ಕಪ್ಗಿಂತ ಮುಂಚೆ 18 ODI ಮ್ಯಾಚ್ ಸಿಗ್ತಾವೆ. 18 ODI ಮ್ಯಾಚ್ನಾಗ ಈಗ ಇನ್ನೊಂದು 2 ಮೈನಸ್ ಮಾಡ್ಕೊಂಬಿಟ್ರಿ ವಿರಾಟ್ ಕೊಹ್ಲಿ ಹೊರ್ಕೊಂಡಾಗ. ವಿರಾಟ್ ಕೊಹ್ಲಿ ಅವ್ರಿಗೆ ಬೇಕಾಗಿದ್ದು ಆಲ್ಮೋಸ್ಟ್ ಒಂದು 83 ಸೆಂಚುರಿ ಹೊಡೆದಾರೆ ಕಾಣಿಸ್ತದೆ ಇಂಟರ್ನ್ಯಾಷನಲ್ ಒಳಗೆ. 83 ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ರೆ ಒಂದು 17 ಅನಿಸುತ್ತೆ, 17 ಬೇಕು ಅನಿಸುತ್ತೆ. 100 ಸೆಂಚುರಿ ಆಗ್ಲಾಕ ಹೋಗಿ ನೋಡ್ಬೇಕು. 18 ಮ್ಯಾಚಲ್ಲಿ 17 ಸೆಂಚುರಿ ಕ್ವೈಟ್ ಒಂದು ಸ್ವಲ್ಪ ಇಂಪಾಸಿಬಲ್ ಕಾಣಿಸ್ತದೆ. ಸೊ ನೋಡೋ ಏನು ಮಾಡ್ತಾರೆ ಗೊತ್ತಿಲ್ಲ. ಬಂದವ್ರು ಅದೇ ಮಾಡ್ತಾರೆ, ಏನು ನೋಡ್ಕೊತಾರೆ. ಇನ್ನೊಂದು ಏನಂದ್ರೆ ನಂಗೆ ಸ್ವಲ್ಪ ಡಿಸಪಾಯಿಂಟ್ ಅನಿಸಿದ್ದು ಶ್ರೇಯಸ್ ಅವ್ರ ಬಗ್ಗೆ. ಹೊಡೆದಿದ್ದು ಬರೀ 12 ರನ್ನ. ಸೊ ಇವ್ರ ಮೇಲೆ ಇವ್ರು ಅನ್ಬೋದು ಎಲ್ಲ ಮ್ಯಾಚ್ ರನ್ ಕಮ್ಮಿ ಅದು ಹೆಂಗೆ ಬೇಕಾ ಆಡ್ಬೋದು ಹಂಗಲ್ಲ. ಸ್ವಲ್ಪ ರನ್ ಕಮ್ಮಿ ಇದ್ದಾಗ ಅವು ಈಗ ಒಂಥರ ಹಂಗೆ ವೈಸ್ ಕ್ಯಾಪ್ಟನ್, ನೀವು ಇಂಡಿಯಾ ODI ವೈಸ್ ಕ್ಯಾಪ್ಟನ್, ಒಂದು T20 ಟೀಮ್ ಕ್ಯಾಪ್ಟನ್ ಆಗಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಡ್ಬೇಕಾಗಿತ್ತು ಶ್ರೇಯಸ್ ಇರುತ್ತೆ ನನ್ನ ಅನಿಸಿಕೆ. ಸೊ ಅದು ಬಿಟ್ಟರೆ ಏನಿಲ್ಲ, ನಮ್ಮ ಟೀಮ್ ಇಂಡಿಯಾ ಗೆಲ್ಲೋದು ಗೊತ್ತೈತೆ. ಅಫ್ಘಾನಿಸ್ತಾನದವ್ರ ಮೇಲೆ ಗೆದ್ದೇ ಗೆಲ್ತಾರೋ. ಇವರು 255 ಹೊಡೆದು ನಮ್ಮ ಹೊಳೆ ಹೊಡಿತಿದ್ರು. ಸೊ ನಮ್ಮ ಟೀಮ್ ಹಂಗೈತಿ. ಸೊ ಇನ್ನು ಕಾಯ್ಬೇಕಾಗಿದ್ದು 2ನೇ ODI 17ನೇ ತಾರೀಕು, ಅದು ಲಕ್ನೋ ಸ್ಟೇಡಿಯಮ್ದಾಗೈತಿ. ಸೊ ಅಲ್ಲಿ ನೋಡುವ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಗೆದ್ದು ಸೀರೀಸ್ ಸೀಲ್ ಮಾಡ್ರೆ ಅಲ್ಲಿ ಕಥಾ ಮಾಟ. ಸೊ ನೋಡುವ ಕಾಯ್ದು ನೋಡುವ 2ನೇ ODI ಮ್ಯಾಚ್ನಾಗ ಯಾರ್ಯಾರು ಅಬ್ಬರಿಸ್ತಾರೋ, ಯಾರ್ಯಾರು ಹೆಂಗೆ ಆಡ್ತಾರೋ, ಮತ್ತು ಬಾಲಿಂಗ್ ಯಾರ್ಯಾರು ಹೆಂಗೆ ಮಾಡ್ತಾರಂತೆ ನೋಡುವ. ಸೊ ಇಲ್ಲಿವರೆಗೆ ವಿಡಿಯೋ ಯಾರು ನೋಡ್ರಿ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಎಲ್ರಿಗೂ ಥ್ಯಾಂಕ್ಸ್.